ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಹಿತ ನಿಮ್ಮ ಮಗಳ? ಏನ್ ಹೇಳ್ತಿದ್ದೀರಾ ನೀವು? ಅದು ದುರ್ಗಾ ದುರ್ಗಾ ನಾನು ಏನು ಹೇಳ್ತಿದ್ದೀನಿ ಅಂದರೆ ಹಿತ ಹಿತ ಹುಟ್ಟಾಗ ನಾನು ಅಲ್ಲೇ ಇದ್ದೆ. ಗೊಂಬೆ ಥರ ಇದ್ದವಳನ್ನ ಇದೇ ಕೈಯಲ್ಲಿ ನಾನು ಎತ್ಕೊಂಡಿದ್ದೀನಿ. ಕುಪ್ಪಚ್ಚಿ ಮರಿ ಥರ ಅವಳನ್ನ ಎದೆಗೆ ತಗೊಂಡಿದ್ದೀನಿ. ಬೆಚ್ಚಿಗೆ ಮಿಸ್ಕಾಡ್ದೆ ಹೇಗೆ ಮುದ್ದಾಗಿ ಮಲಗಿದ್ಲು ಗೊತ್ತಾ? ಏನ್ ಹೇಳ್ತಿದ್ದೀರಾ ನೀವು? ಹಿತ ನಿಮ್ಮ ಮಗಳಾಗ ಹೇಗೆ ಸಾಧ್ಯ? ಅದು ಅದು ಹಿತ ಅಮ್ಮ ಅಂಬಿಕಾ ಇದ್ದಾರಲ್ಲ, ಅವರು ನಾನು ತುಂಬ ಬೆಸ್ಟ್ ಫ್ರೆಂಡ್ ಮಗಳು ಅಂದಮೇಲೆ ನನಗೂ ಮಗಳಾದಾಗೆ ಅಲ್ವಾ. ಹಿತ ಹುಟ್ಟೋವಾಗ್ಲಿಂದನೇ ನನಗೆ ಗೊತ್ತು. ಅಲ್ಲಲ್ಲ, ಹುಟ್ಟೋವಾಗಲ್ಲ, ಹುಟ್ಟೋದಕ್ಕೂ ಮುಂಚೆ ಅವಳು ಹೊಟ್ಟೆಲಿರುವಾಗಲೇ ನನಗೆ ಗೊತ್ತು. ಹಿತ ನನ್ನ ಮಗಳು ಅಲ್ಲದೆ ಇದ್ರು ನನಗೆ ನನ್ನ ಮಗಳಷ್ಟೇ ಮುಖ್ಯ. ನೀನು ಈ ಫ್ಯಾಮಿಲಿ ಬಗ್ಗೆ ನಾನು ಯಾಕೆ ಅಷ್ಟು ಕಾಳಜಿ ತೋರಿಸ್ತಿದ್ದೀನಿ ಅಂತ ಕೇಳಿದೆ ಅಲ್ವಾ? ಯಾಕಂದರೆ ಈ ಫ್ಯಾಮಿಲಿ ಕೂಡ ನನಗಷ್ಟೇ ಕಾಳಜಿ ತೋರಿಸಿದೆ, ಪ್ರೀತಿ ಕೊಟ್ಟಿದ್ದಾರೆ. ನನ್ನ ಈ ಫ್ಯಾಮಿಲಿ ಮಧ್ಯೆ ಅಂಬಿಕಾ ಕೊಂಡಿ ಥರ ಇದ್ಲು. ಆ ಕೊಂಡಿನೇ ಕಳ್ಚೋದ್ಮೇಲೆ ಮೊದಲಿನ ಥರ ಆತ್ಮೀಯತೆ ಉಳಿಲಿಲ್ಲ. ಅವ್ರು ನನ್ನ ನೋಡಿದ್ರು ನೋಡದೇ ಇರೋರ ಥರ ಇರ್ತಾರೆ. ಏನು ಹೇಳ್ತಿದ್ದೀರಾ ನೀವು? ನೀವು ಅಂಬಿಕಾ ಫ್ರೆಂಡ್? ಎಸ್ ದುರ್ಗಾ, ಆ ಮಾಯಾ ಮತ್ತೆ ಅಂಬಿಕಾ ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಆದ್ರೆ ಮಾಯಾ ಎಂತವಳು ಅಂತ ಮನೆಯವ್ರಿಗೆ ಗೊತ್ತಿಲ್ಲ, ಅಂಬಿಕಾಗೂ ಗೊತ್ತಿರಲಿಲ್ಲ. ಅಂಬಿಕಾ ಹೋದ್ಮೇಲೆ ಅವಳು ಎಂಥವಳು ಅಂತ ನನಗೆ ಗೊತ್ತಾಯ್ತು. ಎಂಥ ಕ್ರೂರಿ ಅವಳು ಅಂತ. ಪಾಪ ಅಂಬಿಕಾ ಅವಳನ್ನ ತುಂಬಾ ನಂಬಿದ್ಲು. ಕೊನೆಗೂ ಆ ನಂಬಿಕೆಗೆ ಪ್ರತಿಫಲ ಸಿಕ್ತು. ದುರ್ಗಾ, ನನ್ಗ್ಯಾಕೋ ಈ ಮನೇಲಿ ನಡೀತಿರೋದು ಒಂದು ಸರಿ ಇಲ್ಲ ಅನ್ನಿಸ್ತಿದೆ. ಏನ್ ಸರಿ ಇಲ್ಲ? ಅಲ್ಲ, ನೀವು ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ನೋಡು ದುರ್ಗಾ, ನನ್ಗೇನ್ ಹೇಳ್ಬೇಕು ಅದನ್ನೆಲ್ಲ ಹೇಳಿದೀನಿ ಅಷ್ಟೇ. ಸರಿ, ಹಾಗಾದ್ರೆ ನಂಗೆ ಇದನ್ನ ಹೇಳಿ, ನೀವ್ ಇಷ್ಟ ದಿನ ಇಲ್ಲಿಗೆ ಬರ್ತಿದ್ರು ಈ ಮನೆಯವ್ರು ನನಗೆ ಗೊತ್ತು, ಅಂಬಿಕಾ ನಿಮ್ ಫ್ರೆಂಡು ಅಂತ ನೀವ್ ನನ್ನ ಹತ್ರ ಯಾಕೆ ಹೇಳಿಲ್ಲ? ಯಾಕಂದ್ರೆ ಸಂದರ್ಭ ಬರ್ಲಿಲ್ಲ ದುರ್ಗಾ, ಅದಕ್ಕೆ ಹೇಳಿಲ್ಲ. ನಾನ್ ಇದನ್ನೆಲ್ಲ ನಂಬಲ್ಲ. ನಾನು ಎಷ್ಟೋ ಸಲ ನಿಮಗ್ ಕೇಳಿದೀನಿ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ, ಪುಟ್ ಮೇಡಮ್ಗೆ ಏನ್ ಇಷ್ಟ ಅಂತ ನಿಮಗ್ ಹೇಗ್ ಗೊತ್ತು ಅಂತ ನಾನು ಕೇಳ್ದಾಗ್ಲು ನನ್ಗೆ ಅದೇ ವಯಸ್ಸಿನ ಮಗಳಿದ್ದಾಳೆ, ಅದಕ್ಕೆ ನನಗೆ ಗೊತ್ತು ಅಂತ ಹೇಳಿದ್ರೆ ಹೊರತು ಅವಳು ನನಗೆ ಮುಂಚೆ ಗೊತ್ತು ಅಂತ ನೀವ್ ಯಾಕೆ ನನ್ನ ಹತ್ರ ಹೇಳಿಲ್ಲ? ದುರ್ಗಾ, ನೀನ್ ಏನೇನೋ ಪ್ರಶ್ನೆ ಕೇಳಿ ನೀನು ಟೆನ್ಷನ್ ಮಾಡ್ಕೊತಿದ್ಯಾ, ನನಗೂ ಟೆನ್ಷನ್ ಕೊಡ್ತಿದ್ಯಾ. ಟೆನ್ಷನ್ ನನಗೆ ಆಗ್ತಾ ಇಲ್ಲ, ಟೆನ್ಷನ್ ನಿಮಗೆ ಯಾಕೆ ಆಗ್ತಿದೆ ಅಂತ ಹೇಳಿ. ಅದೇ ಹೇಳಿದ್ನಲ್ಲ ದುರ್ಗಾ, ಕೆಲವೊಂದು ವಿಷಯ ಗೊತ್ತಾಗದೆ ಇದ್ರೆ ಒಳ್ಳೇದು ಅಂತ ಅನಿಸ್ತು, ಅದಕ್ಕೆ ಹೇಳಿಲ್ಲ. ಗೊತ್ತಾದ್ರೆ ಏನ್ ಸಮಸ್ಯೆ ಆಗುತ್ತೆ? ಅಯ್ಯೋ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನನಗೆ ಈ ಮನೆ ಮೇಲೆ ವಿಶ್ವಾಸ ಇರೋದಕ್ಕೆ, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿರೋದಕ್ಕೇನೆ ನಾನು ಯಾವಾಗ್ಲೂ ನಿನ್ ಜೊತೆ ಇರೋದು. ಜೊತೆಗೆ ನಿನ್ಗೆ ಯಾವಾಗಾದ್ರೂ ಏನಕ್ಕಾದ್ರೂ ಸಹಾಯ ಬೇಕಿದ್ರೆ ನಾನ್ ಮಾಡ್ತೀನಿ ಅಂತ. ಇಲ್ಲ, ನನ್ ಮನ್ಸಿಗೆ ನೀವು ಕೊಡ್ತಿರೋ ಸಂದೇಶ ಒಪ್ಪಿಗೆ ಆಗ್ತಿಲ್ಲ. ನೋಡು ಎಷ್ಟು ಕೋಪ ಮಾಡ್ಕೋತಿದ್ಯಾ ಅಂತ. ನಾನು ಆವಾಗ್ಲೇ ಬಂದಾಗ ಮಾಯನ್ ಬಗ್ಗೆ ಮಾತಾಡ್ತಾ ಇದ್ದೆ, ಅವಳ ಉದ್ದೇಶ ಸರಿಯಿಲ್ಲ ಅಂತ. ನಾವು ಮೊದ್ಲು ಅದ್ರ ಬಗ್ಗೆ ಯೋಚನೆ ಮಾಡೋ ಬದಲು ನೀನ್ ಯಾಕೆ ಏನೇನೋ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಗೀತಾ